ತಮಿಳುನಾಡಿನಲ್ಲಿ ಫೈನಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಸರ್ಕಾರ್ ಪಾಲಿಟಿಕ್ಸ್. ಮ್ಯಾಜಿಕ್ ನಂಬರ್ನ ಮ್ಯಾಜಿಕ್ಗೆ ದಳಪತಿ ಸರ್ಕಸ್ ಮಾಡ್ತಿದ್ದಾರೆ. ಪಟ್ಟಣಂಪಾಕಂ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಸರ್ಕಾರ ರಚನೆ ಸಂಬಂಧ ವಿಜಯ್ ತೀವ್ರ ಚರ್ಚೆಯನ್ನ ಮಾಡ್ತಿದ್ದಾರೆ. ಕಾನೂನು ತಜ್ಞರ ಜೊತೆಗೂ ನಟ ವಿಜಯ್ ಚರ್ಚೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ವೇಸಿಕೆ ನಿರ್ಧಾರಕ್ಕಾಗಿ ಟಿವಿಕೆಯ ವಿಜಯ್ ಕಾಯ್ತಿದ್ದಾರೆ. ಬೆಳಗ್ಗೆ ವೇಸಿಕೆ ಅವರು ಹೇಳಿದ್ದೇನು, 4 ಗಂಟೆಗೆ ನಮ್ಮ ಪಕ್ಷದ ಮುಖ್ಯಸ್ಥ ತಿರುಮಾವಳನ್ ಅವರು ನಿರ್ಧಾರವನ್ನ ಘೋಷಣೆ ಮಾಡ್ತಾರೆ ಅಂತ ಹೇಳಿ ಬೆಳಗ್ಗೆ ಪಕ್ಷದ ನಾಯಕರು, ಪಕ್ಷದ ಶಾಸಕರು ಮಾಹಿತಿಯನ್ನ ಕೊಟ್ಟಿದ್ರು. ಹಾಗಾಗಿ ಚೆನ್ನೈನಲ್ಲಿರುವಂತಹ ವಿಸಿಕೆ ಕಚೇರಿಯ ಮುಂಭಾಗದಲ್ಲಿ ವಿಸಿಕೆಯ ಬೆಂಬಲಿಗರು ಮಾತ್ರ ಅಲ್ಲ, ಟಿವಿಕೆ ಪಕ್ಷದ ಬೆಂಬಲಿಗರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪಟ್ಟಣಂಪಾಕಂನ ನಿವಾಸದಿಂದ ನಟ ವಿಜಯ್ ನೇರವಾಗಿ ವಿಸಿಕೆ ಪಕ್ಷದ ಕಚೇರಿಗೆ ಬರುವಂತಹ ನಿರೀಕ್ಷೆ ಇದೆ. ಅದಾದ ನಂತರ ತಿರುಮಾವಳನ್ ಹಾಗೆ ವಿಜಯ್ ಜೊತೆಯಾಗಿ ತಮ್ಮ ಮೈತ್ರಿಯನ್ನ ಘೋಷಣೆ ಮಾಡ್ತಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಬಟ್ ಸದ್ಯಕ್ಕೆ ಕಳೆದ 4 ದಿನಗಳಿಂದ ಏನೇ ಊಹೆಯನ್ನ ಮಾಡಿದ್ರು ಹೀಗಾಗತ್ತೆ ಅನ್ನುವಂಥ ಒಂದು ಆಲೋಚನೆಯನ್ನ ನಿರೀಕ್ಷೆಯನ್ನ ಮಾಡಿದಾಗ ತಮಿಳುನಾಡು ರಾಜಕಾರಣದಲ್ಲಿ ಆಗಿದ್ದೆಲ್ಲವೂ ಉಲ್ಟಾ. ಪ್ರತಿ ಹಂತದಲ್ಲೂ ಪ್ರತಿ ಸಲ ಕ್ಲೈಮ್ಯಾಕ್ಸ್ಗೆ ಬಂತು ಅಂತ ತಿಳ್ಕೊಳ್ಳುವಂತಹ ಟೈಮ್ನಲ್ಲೇ ಟ್ವಿಸ್ಟ್ ಅಂಡ್ ಟರ್ನ್ಗಳು ಲಭ್ಯ ಆಗ್ತಾ ಹೋಯ್ತು. ನಿನ್ನೆಯೂ ಕೂಡ ಇನ್ನೇನು ಮುಗದೆ ಹೋಯ್ತು ಕ್ಲೈಮ್ಯಾಕ್ಸ್, ಇವತ್ತೇ ಸಿಎಂ ಆಗಿ ವಿಜಯ್ ಪದಗ್ರಹಣ ಅನ್ನುವ ಹಂತಕ್ಕೆ ಬೆಳವಣಿಗೆಗಳು ಹೋಗಿತ್ತು. ಆದ್ರೆ ಲಾಸ್ಟ್ ಮೊಮೆಂಟ್ ನಲ್ಲಿ ರಾತ್ರಿ ಆಗ್ತಾ ಇದ್ದ ಹಾಗೆ ಮತ್ತೆ ರಾಜಕೀಯ ಬೆಳವಣಿಗೆಗಳು ಯೂಟರ್ನ್ ಹೊಡೆದ್ಬಿಟ್ವು. ಮುಖ್ಯಮಂತ್ರಿ ಕುರ್ಚಿಯಿಂದ ಮತ್ತೆ ವಿಜಯ್ ಅವರನ್ನ ದೂರಕ್ಕೆ ಎಳ್ಕೊಂಡ್ ಬಂದ್ಬಿಟ್ವು. ಆದ್ರೆ ಈಗ ಇರುವಂತಹ ಕುತೂಹಲ, ಇಡೀ ತಮಿಳುನಾಡಿನಾದ್ಯಂತ ಎಲ್ಲರ ಚಿತ್ತ ಇರೋದು ವಿಸಿಕೆ ಕಚೇರಿಯತ್ತ. ಚೆನ್ನೈನಲ್ಲಿರುವಂತಹ ವಿಸಿಕೆ ಪಕ್ಷದ ಕಚೇರಿ 4 ಗಂಟೆಗೆ ನಾವು ನಿರ್ಧಾರವನ್ನ ತಿಳಿಸ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. 4 ಗಂಟೆಗೆ ನಿರ್ಧಾರವನ್ನ ತಿಳಿಸ್ತಾರೋ ಇಲ್ವೋ ಅನ್ನೋದು ಕೆಲವೇ ಕ್ಷಣದಲ್ಲಿ ಗೊತ್ತಾಗತ್ತೆ. ಯಾಕಂದ್ರೆ ವಿಸಿಕೆ ಪಕ್ಷ ಮಾಡಿದಂತಹ ವಿಳಂಬ ಇದೆಯಲ್ಲ, ಅವರು ಅನುಸರಿಸಿದಂತಹ ವಿಳಂಬ ನೀತಿ ಇದೆಯಲ್ಲ, ಇಡೀ ಈ ರಾಜಕೀಯ ಬೆಳವಣಿಗೆ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಸರ್ಕಸ್ ಒಂದು ಸಿನಿಮಾಗಿಂತಲೂ, ಥ್ರಿಲ್ಲರ್ ಸಿನಿಮಾಗಿಂತಲೂ ಹೆಚ್ಚಿನ ರೋಚಕತೆ ಹುಟ್ಟೋದಕ್ಕೆ ಕಾರಣ ಆಗಿದ್ದೆ ವಿಸಿಕೆ ಪಕ್ಷದ ವಿಳಂಬ ನೀತಿ. ನಿನ್ನೆಯೇ ನಿರ್ಧಾರ ಘೋಷಣೆ ಮಾಡ್ತೀವಿ ಅಂದ್ರು, ಮಾಡ್ಲಿಲ್ಲ. ನಾಳೆ ಬೆಳಗ್ಗೆ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಇವತ್ತು ಬೆಳಗ್ಗೆ ಮಾಡಬೇಕಾಗಿತ್ತು 10 ಗಂಟೆಗೆ, 10 ಗಂಟೆಗೆ ಮಾಡಲಿಲ್ಲ. ಆ ನಂತರ ಮಾಹಿತಿ ಬಂತು, ಇಲ್ಲ 11 ಗಂಟೆಗೆ ಘೋಷಣೆ ಮಾಡ್ತಾರೆ ಅಂತ ಹೇಳಿ, ಅದೂ ಆಗ್ಲಿಲ್ಲ. ಕೊನೆಗೆ 12 ಗಂಟೆಗೆ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರು, ಅದೂ ಆಗ್ಲಿಲ್ಲ. 12:30, 12:45, 1 ಗಂಟೆಯ ಸುಮಾರಿಗೆ ಬಂದಂಥ ವೇಸಿಕೆಯ ನಾಯಕರು, ಇಲ್ಲ 4 ಗಂಟೆಗೆ ತಿರುಮಾವಳನ್ನವರು ಬಂದು ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ, ಡಿಸಿಷನ್ ನಿನ್ನೆ ಸಂಜೆಯ ಸಭೆಯಲ್ಲಾಗಿದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಕುತೂಹಲ ಇರೋದೇ ಇಲ್ಲಿ. ಈಗ ನಿನ್ನೆ ಸಭೆಯಾಗಿದೆ, ನಿನ್ನೆಯೇ ಉನ್ನತ ಮಟ್ಟದ ಚರ್ಚೆಯನ್ನ ಮಾಡಿ ನಿರ್ಧಾರ ತಗೊಂಡಿದ್ದಾರೆ ಅಂತಂದ್ಮೇಲೆ ನಿರ್ಧಾರವನ್ನ ಪ್ರಕಟಿಸೋದಕ್ಕೆ ಯಾಕಪ್ಪ ಲೇಟು? ಇದು ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.